ಈ ವರ್ಷದಿಂದ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತೆ. ಅದಕ್ಕೆ ನಮ್ಮ ಮಧು ಬಂಗಾರಪ್ಪ ಅವರು ಈ ಕಾರ್ಯಕ್ರಮವನ್ನು ನಿಮ್ಮನ್ನು ಎಲ್ಲ ಸೇರಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಭಾಳ ಕಡಿಮೆ ಇತ್ತು. ಯಾಕೆಂದರೆ ಶಾಲೆಗಳೇ ಇರ್ತಿರಲಿಲ್ಲ. ಎಲ್ಲ ನಗರ ಪ್ರದೇಶಗಳಲ್ಲಿ ಅಲ್ಲೊಂದು ಇಲ್ಲೊಂದು ಶಾಲೆ ಇರ್ತಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟರು. ನೆಹರೂರವರು, ಇಂದಿರಾ ಗಾಂಧಿಯವರು, ಶಾಸ್ತ್ರಿಯವರು, ಎಲ್ಲ ಪ್ರಧಾನಮಂತ್ರಿಗಳು. ಆಮೇಲೆ ರಾಜೀವ್ ಗಾಂಧಿಯವರು ಬ್ಲ್ಯಾಕ್ ಬೋರ್ಡ್ ಕಾರ್ಯಕ್ರಮವನ್ನು ತಂದರು. ಬ್ಲ್ಯಾಕ್ ಬೋರ್ಡ್ ಕಾರ್ಯಕ್ರಮ ಅಂದರೆ ನಾವೆಲ್ಲ ಓದುವಾಗ ಪ್ರೈಮರಿ ಶಾಲೆ ಅಂದರೆ ಒಬ್ಬರೇ ಟೀಚರು, 4 ಕ್ಲಾಸ್ ಮಕ್ಕಳು ಒಂದೇ ಕ್ಲಾಸಲ್ಲೇ ಇರಬೇಕಾಗಿತ್ತು. ಆಮೇಲೆ ಅವರು ಬ್ಲ್ಯಾಕ್ ಬೋರ್ಡ್ ಕಾರ್ಯಕ್ರಮದಲ್ಲಿ ಪ್ರತಿ ತರಗತಿಗೂ ಒಂದು ಕೊಠಡಿ ಇರಬೇಕು, ಪ್ರತಿ ತರಗತಿಗೂ ಕೂಡ ಒಬ್ಬ ಮೇಷ್ಟ್ರು ಇರಬೇಕು ಅಂತ ರಾಜೀವ್ ಗಾಂಧಿಯವರು ಪ್ರಾರಂಭ ಮಾಡಿದ್ರು. ಅದಾದಮೇಲೆ ಸರ್ವ ಶಿಕ್ಷಣ ಅಭಿಯಾನ, ವಾಜಪೇಯಿ ಅವರು ಕೂಡ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟರು ಸರ್ವ ಶಿಕ್ಷಣ ಅಭಿಯಾನ. ಇವತ್ತು ದೇಶದಲ್ಲಿ ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಆಗಿದೆ. ಕೆಲವು ರಾಜ್ಯಗಳಲ್ಲಿ 100ಕ್ಕೆ 100ರಷ್ಟು ಅಕ್ಷರಸ್ಥರಾಗಿದ್ದಾರೆ. ಕೇರಳ ಮತ್ತು ಆ ಕಡೆ ಮಿಜೋರಾಂ, ಆ ಸುತ್ತಮುತ್ತಲಿರ್ತಕ್ಕಂಥ ಸಣ್ಣ ಪುಟ್ಟ 7-8 ರಾಜ್ಯಗಳಲ್ಲಿ 100ಕ್ಕೆ 100ರಷ್ಟು ವಿದ್ಯಾವಂತರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗುವಂಥ ಕಾಲ ದೂರ ಇಲ್ಲ ಅಂಥೇಳಿ ಮತ್ತು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪ್ರತಿ ವರ್ಷ ಸಹಸ್ರಾರು ಕೋಟಿ ಹಣವನ್ನು ನಮ್ಮ ಸರ್ಕಾರಿ ಶಾಲೆ ಅಂದರೆ ವಿದ್ಯಾಭ್ಯಾಸಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಅದನ್ನು ಸದುಪಯೋಗ ಮಾಡಿಸ್ಕೊಳ್ಳೋಂಥ ಜವಾಬ್ದಾರಿ ನಮ್ಮ ಮೇಲೆ, ಎಲ್ಲರ ಮೇಲೆ ಇರುತ್ತೆ ಅಂಥೇಳಿ ಮತ್ತು ಶಾಲೆಗೆ ಬಿಟ್ಟು ಹೋದಂಥ ಮಕ್ಕಳನ್ನು ವಾಪಸ್ ತರುವಂಥದ್ದು, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತು ಬಿಸಿ ಊಟ, ನಮ್ಮ ದೇಶದಲ್ಲೇ ಪ್ರಥಮ ಬಿಸಿ ಊಟ ನಮ್ಮ ರಾಜ್ಯ ಸರ್ಕಾರ ತಂದಿದ್ದು. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಾಥಮಿಕ ಶಾಲೆಗೆ ಅಂದರೆ 5ನೇ ಕ್ಲಾಸ್ವರೆಗೂ ಮಾತ್ರ ಬಿಸಿ ಊಟದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಆಮೇಲೆ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿದ್ದರು. ಆಗ ನಾನು ಇದೇ ಇಲಾಖೆ ಸಚಿವನಾಗಿದ್ದೆ 2005ರಲ್ಲಿ. 6ನೇ ಕ್ಲಾಸು 7ನೇ ಕ್ಲಾಸ್ಗೂ ಕೂಡ ಬಿಸಿ ಊಟ ಕೊಡಬೇಕು ಅಂತ ಸಿದ್ದರಾಮಯ್ಯನವರೇ ಆವತ್ತು ಅದನ್ನು ಪ್ರಾರಂಭ ಮಾಡಿದಂಥವ್ರು. ಮತ್ತು ಅದಾದಮೇಲೆ ವಿದ್ಯಾಸಿರಿ ಕಾರ್ಯಕ್ರಮವನ್ನು ತಂದಂಥವ್ರು ಕೂಡ ಶ್ರೀ ಸಿದ್ದರಾಮಯ್ಯನವರೇ. ಅದೇ ರೀತಿ ಶೂ ಭಾಗ್ಯ, ಮಕ್ಕಳು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಶೂಸ್ ಹಾಕ್ಕೊಂಡು ಹೋಗಲಿ ಅಂಥೇಳಿ, ಅದರಲ್ಲಿ ನಗರ ಪ್ರದೇಶದಲ್ಲಿ ಪರವಾಗಿಲ್ಲ, ಗ್ರಾಮಾಂತರ ಪ್ರದೇಶದಲ್ಲಿ ಮಕ್ಕಳು ಬರೀ ಕಾಲಲ್ಲಿ ಹೋಗ್ತಾರೆ ಅಂಥೇಳಿ ಶೂ ಭಾಗ್ಯ ಕಾರ್ಯಕ್ರಮವನ್ನು ತಂದಂಥವರು ಕೂಡ ಶ್ರೀ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಹೇಳಿ. ಮತ್ತು ಮಕ್ಕಳಿಗೆ ನಮ್ಮಲ್ಲಿ ಹಾಲು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರತಿದಿನ ಪೌಷ್ಟಿಕ ಆಹಾರ ಸಿಗಬೇಕು ಅಂತ ಹಾಲು ಕೊಡೋಕ್ಕೆ ಪ್ರಾರಂಭ ಮಾಡಿದ್ದು ಕೂಡ ಸಿದ್ದರಾಮಯ್ಯನವರೇ. ಮತ್ತು ಅದಾದಮೇಲೆ ಮೊಟ್ಟೆ, ಮಕ್ಕಳಲ್ಲಿ ಪೌಷ್ಟಿಕತೆ ಹೆಚ್ಚಬೇಕು ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಅಂಥೇಳಿ, ಪೌಷ್ಟಿಕತೆ ಹೆಚ್ಚಬೇಕು ಅಂಥೇಳಿ ಮೊಟ್ಟೆ ಕೂಡ ಕೊಡೋದಕ್ಕೂ ಪ್ರಾರಂಭ ಮಾಡಿದಂಥವರು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಹಿಂದಿನ ಸರ್ಕಾರ ಮತ್ತು ಈ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಮತ್ತು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಈಗೇನಾಗಿದೆ ಅಂದರೆ ಬಹುತೇಕ ಇಂಗ್ಲೀಷ್ ಮಾಧ್ಯಮದತ್ತ ಒಲವು ತೋರಿಸಿ ಇಂಗ್ಲೀಷ್ ಮಾಧ್ಯಮದ ಕಡೆ ಹೋಗ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಕಡಿಮೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ಮತ್ತೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕರ್ಕೊಂಡು ಬರಬೇಕಾದ್ರೆ ವಾಪಸ್ಸು ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರು ಸಾಕಷ್ಟು ನಾವು ಅಭಿವೃದ್ಧಿ ಮಾಡಬೇಕಾಗಿದೆ ಅಂತೇಳಿ ಆ ದಿಕ್ಕಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಮತ್ತು ಮಧು ಬಂಗಾರಪ್ಪ ಅವರು ಕೂಡ 2 ವರ್ಷಗಳಲ್ಲಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಅವಧಿನಲ್ಲೂ ಕೂಡ ಇನ್ನೂ ಹೆಚ್ಚು ಒತ್ತು ಕೊಟ್ಟು ಈಗ ರ್ಯಾಂಕ್ಗಳು ಅಷ್ಟೇ ಅತಿ ಹೆಚ್ಚು ರ್ಯಾಂಕ್ಗಳು ಬರ್ತಾ ಇರ್ತಕ್ಕಂಥದ್ದು ಕೂಡ ಸರ್ಕಾರಿ ಶಾಲೆಗಳು ಕೂಡ ಬರ್ತಾ ಇದೆ. ಅಂದರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಕೂಡ ಇನ್ನು ನಾವು ಮಾಡಿದ್ರೆ ಸಹಜವಾಗಿ ಇಲ್ಲಿ ಕೂಡ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಜನ ವಾಪಸ್ ಬರ್ತಾರೆ ಅಂಥೇಳಿ ಬಹುತೇಕ ಈಗ ನಮ್ಮ ದೇಶದಲ್ಲಿರ್ತಕ್ಕ ಸರ್ಕಾರಿ ಶಾಲೆಗಳಲ್ಲೇ ಓದಿದ್ದು. ಸಿದ್ದರಾಮಯ್ಯನವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು, ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು. ನಮ್ಮ ಶಿವಕುಮಾರ್ ಒಬ್ಬರು ಮಾತ್ರ NPS ಸ್ಕೂಲಲ್ಲಿ ಓದಿದ್ದು, ಪ್ರಾಥಮಿಕ ಶಾಲೆ ಅಂತೇಳಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್,
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.